ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಹೊಸ ಟಾಪಿಕ್ ಜೊತೆ ಬಂದಿದ್ದೀವಿ. ಇಂಪಾರ್ಟೆಂಟ್ ಟಾಪಿಕ್, ಕರೆಂಟ್ ಅಫೇರ್ಸ್ ಬೇಸ್ಡ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಅಥವಾ ಕೋರ್ ಏರಿಯಾ ಮೆಥಡ್ ಆಗಿರ್ಬೋದು. ಸೊ ಈ 3 ಟಾಪಿಕ್ ಮೇಲೆನೆ ಹೋಗ್ತಾ ಇರುತ್ತೆ. 3 ಕೋರ್ ಏರಿಯಾಸ್ ಅಷ್ಟೇ. ಕೋರ್ ಏರಿಯಾಸ್ ಅಂದ್ರೆ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಆಗಿ ಬಂದೇ ಬರ್ತವೆ ಅನ್ನೋಂಥದ್ದು. ಇನ್ನೊಂದು ಪ್ಯೂರ್ ಕರೆಂಟ್ ಅಫೇರ್ಸ್, ಇನ್ನೊಂದು ಕರೆಂಟ್ ಅಫೇರ್ಸ್ ಬೇಸ್ಡ್. ಈ 3 ಬೇಸಿಸ್ ಮೇಲೆನೆ ವರ್ಕ್ ಮಾಡ್ತಾ ಇದೀವಿ. ಸೊ ಯಾವ ಟಾಪಿಕ್ ಎಕ್ಸಾಮಿನೇಷನ್ಗೆ ಕಂಪಲ್ಸರಿ ಬಂದೇ ಬರುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗಿದೆ, ಅದನ್ನ ಮಾತ್ರ ಅಪ್ಲೋಡ್ ಮಾಡ್ತಾ ಇರ್ತೀವಿ. ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಇದನ್ನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ. ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ಲಿ ಫ್ರೀ ಇದೆ. ಸಬ್ಸ್ಕ್ರಿಪ್ಷನ್ ಆಗಿ ಅಂತ ಹೇಳ್ತಾ, ಕಾಳಿದಾಸ್ ಸಮ್ಮಾನ್ ಅವಾರ್ಡ್ ಇವತ್ತು 2023 ಬಗ್ಗೆ ನೋಡ್ತಾ ಹೋಗೋಣ. ಕಾಳಿದಾಸ್ ಸಮ್ಮಾನ್ ಅವಾರ್ಡ್ ಒನ್ ವರ್ಡ್ ಅಲ್ಲಿ ನೋಡಿದ್ರೆ ಏನು ಪ್ರಯೋಜನ ಇಲ್ಲ, ಒನ್ ವರ್ಡ್ ಅಲ್ಲಿ ನೋಡಿದ್ರೆ ಯಾವುದೇ ಪ್ರಯೋಜನ ಇಲ್ಲ. ಡೀಟೇಲ್ಸ್ ಗೊತ್ತಿರಬೇಕು. ಇವತ್ತಿನ ಟ್ರೆಂಡ್ ಇರೋದೇ ಹಾಗೆ, ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿದ್ರೆ ಏನಾರು ಮಾಡ್ಬೋದು. ಸೊ ನೋಡ್ತಾ ಹೋಗೋಣ. ಗಂಜಿಫಾ ರಘುಪತಿ ಭಟ್ ರವರಿಗೆ ರಾಷ್ಟ್ರೀಯ ಕಾಳಿದಾಸ ಸಮ್ಮಾನ ಪ್ರಶಸ್ತಿ ಬಂದಿದೆ. ಯಾರಿಗೆ ಬಂದಿದೆ ಅಂತ ಕೇಳ್ತಾ ಇರ್ತಾರೆ. ರಾಷ್ಟ್ರೀಯ ಕಾಳಿದಾಸ ಸಮ್ಮಾನ ಪ್ರಶಸ್ತಿ ಯಾರಿಗೆ ಬಂದಿದೆ? ಗಂಜಿಫಾ ರಘುಪತಿ ಭಟ್ ಅವರಿಗೆ ಬಂದಿದೆ. ಆಯ್ತಾ? ರಾಷ್ಟ್ರೀಯ ಕಾಳಿದಾಸ ಸಮ್ಮಾನ ಪ್ರಶಸ್ತಿಗೆ ಗಂಜಿಫಾ ರಘುಪತಿ ಭಟ್ ಆಯ್ಕೆಯಾಗಿದ್ದಾರೆ. ಏನಕ್ಕೆ ಕೊಟ್ಟಿದ್ದಾರಪ್ಪ ಇವ್ರಿಗೆ ಯಾಕೆ ಕೊಟ್ಟಿದ್ದಾರಪ್ಪ ಅಂದ್ರೆ ಜೀವಿತಾವಧಿಯ ಶ್ರೇಷ್ಠತೆ ಆಧಾರದ ಮೇಲೆ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ? ಮಧ್ಯಪ್ರದೇಶ ಸರ್ಕಾರ ಕೊಟ್ಟಿದ್ದಾರೆ. ಮಧ್ಯಪ್ರದೇಶ ಸರ್ಕಾರನೇ ಕೊಡೋದು, ಅವ್ರು ಕೊಟ್ಟಿದ್ದಾರೆ. ಇನ್ನು ಎಷ್ಟನೇ ಇಸ್ವಿ ಯಾವ ಸಾಲಿಂದಿದಪ್ಪ ಅಂದ್ರೆ 2023ನೇ ಸಾಲಿನ ರಾಷ್ಟ್ರೀಯ ಕಾಳಿದಾಸ ಸಮ್ಮಾನ ಪ್ರಶಸ್ತಿಗೆ ಮಧ್ಯಪ್ರದೇಶ ಸರ್ಕಾರ ಸರ್ವಾನುಮತದಿಂದ ಗಂಜಿಫಾ ರಘುಪತಿ ಭಟ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನ ಇದು ಎಷ್ಟು ಲಕ್ಷ ರು ಬಹುಮಾನವನ್ನು ಒಳಗೊಂಡಿದೆಯಪ್ಪ ಅಂದ್ರೆ 5 ಲಕ್ಷ ರೂಪಾಯಿ ಬಹುಮಾನವನ್ನು ಒಳಗೊಂಡಿದೆ. ಇನ್ನ ಎಲ್ಲಿ ಕೊಡ್ತಾರೆ, ಯಾವ ಪ್ಲೇಸ್ ಅಲ್ಲಿ ಕೊಡ್ತಾರಪ್ಪ ಅಂದ್ರೆ ಉಜ್ಜಯಿನಿಯಲ್ಲಿ ಕೊಡ್ತಾರೆ. ಡಿಸೆಂಬರ್ 12 ನಡೀತಕ್ಕಂಥ ಸಮಾರಂಭದಲ್ಲಿ ಉಜ್ಜಯಿನಿಯಲ್ಲಿ ಕೊಡ್ಬೇಕು ಅಂತಕ್ಕಂಥ ಒಂದು ಪ್ಲಾನಿಂಗ್ ಇದೆ. ಇನ್ನು ರಘುಪತಿ ಭಟ್ ಅವರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಿದ್ರೆ ತುಂಬಾ ಒಳ್ಳೇದು, ಇಂಪಾರ್ಟೆಂಟ್. ನೋಡ್ತಾ ಹೋಗೋಣ. ರಘುಪತಿ ಭಟ್ ಅವರು ಭಾರತೀಯ ಶಾಸ್ತ್ರೀಯ ಚಿತ್ರ ಗಂಜಿಫಾ ರಚನೆಯಲ್ಲಿ 50 ವರ್ಷ ಸೇವೆ ಸಲ್ಲಿಸಿದರಂತೆ, 50 ಇಯರ್ಸ್. ಅವರ ಸಾಧನೆಯನ್ನ ಗುರುತಿಸಿದಂತ ಮಧ್ಯಪ್ರದೇಶ ಸರ್ಕಾರ ಕಾಳಿದಾಸ ಸಮ್ಮಾನ್ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದಾರೆ. ಗಂಜಿಫಾ ರಘುಪತಿ ಭಟ್ ಅವರು ಗಂಜಿಫಾ ಕಲೆಯಿಂದನೇ ಖ್ಯಾತರಾಗಿದ್ದಾರೆ. ಸೊ ಅವರು ಶ್ರೀರಂಗಪಟ್ಟಣದಲ್ಲಿ ಗಂಜಿಫಾ ಎಲೆಗಳ ಒಂದು ಸಂಗ್ರಹಾಲಯವನ್ನೇ ತೆರೆದಿದ್ದರಂತೆ. ಸಂಗ್ರಹಾಲಯ ಎಲ್ಲಿದೆ? ಶ್ರೀರಂಗಪಟ್ಟಣದಲ್ಲಿದೆ. ಅವರು ಮುಂದೆ ಏನ್ ಮಾಡ್ತಾರಪ್ಪ ಅಂದ್ರೆ ಯುರೋಪಿನ ಕೆಲವು ದೇಶಗಳಲ್ಲಿ ಗಂಜಿಫಾ ಕಲಾ ಪ್ರದರ್ಶನವನ್ನು ಸಹ ನಡೆಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನ ಈ ಗಂಜಿಫಾ ಅಂದ್ರೆ ಏನಿದು ಗಂಜಿಫಾ ಅಂದ್ರೆ ಏನಪ್ಪಾ ಅಂದ್ರೆ, ಗಂಜಿಫಾ ಇಸ್ಪೇಟ್ನಂತ ಒಂದು ಆಟ. ಇದಕ್ಕೆ ಚಾಡ್ ಎಂತಕ್ಕಂಥ ಇನ್ನೊಂದು ಹೆಸರು ಇದೆ. ಬಾಬರ್ ನಾಮ, ಐನೆ ಅಕ್ಬರಿ, ಕಾಬೂನೆ ಇಸ್ಲಾಂ, ಗಿರಿಧರ್ ಕೃತ ಗಂಜಿಫ್ ಲೇಖನ, ಶ್ರೀ ತತ್ವನಿಧಿ ಇತ್ಯಾದಿ ಗ್ರಂಥಗಳಲ್ಲಿ ಇದರ ಕಂಪ್ಲೀಟ್ ವರ್ಣನೆ ಇದೆ ಅಂತ ಹೇಳ್ತಾರೆ. ಇನ್ನ ಇದು ಮೂಲತಃ ಎಲ್ಲಿಂದ ಬಂತಪ್ಪ ಅಂದ್ರೆ ಇದು ಪರ್ಷಿಯಾದಿಂದ ಬಂದು ಭಾರತದಲ್ಲಿ ಅತ್ಯಂತ ಜನಪ್ರಿಯತೆ ಪಡ್ಕೊಳ್ಳುತ್ತೆ. ಇನ್ನ ಗಂಜಿಫಾ ಆಟವನ್ನ ಹೆಚ್ಚಾಗಿ ಯಾರು ಆಡ್ತಾ ಇದ್ರು ಅಂದ್ರೆ ಮೊಘಲ್ಸ್ ಆಡ್ತಾ ಇದ್ರು. ನಂತರ ಇದು ಭಾರತೀಯ ಆಟವಾಗಿ ಖ್ಯಾತಿ ಪಡಿತಾ ಹೋಗುತ್ತೆ. ಇನ್ನು ಇದಕ್ಕೆ GI ಟ್ಯಾಗ್ ಸಹ ನೀಡಿದ್ದಾರೆ. ಇನ್ನ ಗಂಜಿಫಾ ಮೈಸೂರು ರಾಜಮನೆತನದಿಂದ ಅತ್ಯಂತ ವ್ಯಾಪಕವಾಗಿ ಪ್ರೋತ್ಸಾಹಿಸಲ್ಪಟ್ಟಿತ್ತು. ಅದರಲ್ಲಿ ಯಾರು ಪರ್ಟಿಕ್ಯುಲರ್ ಪ್ರೋತ್ಸಾಹ ಕೊಟ್ಟಿದ್ರಪ್ಪ ಅಂದ್ರೆ ಕೃಷ್ಣರಾಜ ಒಡೆಯರ್ ಅವರು ತುಂಬಾ ಪ್ರೋತ್ಸಾಹ ಕೊಟ್ಟಿರ್ತಾರೆ. ಅಷ್ಟು ಡೀಟೇಲ್ಸ್ ಸಾಕು. ಇನ್ನು ಕಾಳಿದಾಸ ಸಮ್ಮಾನ್ ಅವಾರ್ಡ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಸ್ಟೆಪ್ ಬೈ ಸ್ಟೆಪ್ ಅಚ್ಚುಕಟ್ಟಾಗಿದೆ, ನೋಡ್ತಾ ಹೋಗಿ. ಇದಿಷ್ಟು ಡೀಟೇಲ್ಸ್ ಗೊತ್ತಿರ್ಬೇಕು. ಈಗ ಕಾಳಿದಾಸ ಸಮ್ಮಾನ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು, ಕೇಳ್ತಾ ಇರ್ತಾರೆ. ಇನ್ನ ಕಾಳಿದಾಸ ಸಮ್ಮಾನ್ ಪ್ರಶಸ್ತಿಯು ಕಲೆ ಮತ್ತು ಸಂಸ್ಕೃತಿಗೆ ನೀಡಿದಂತ ಅತ್ಯುತ್ತಮ ಕೊಡುಗೆಗೋಸ್ಕರ ಮಧ್ಯಪ್ರದೇಶ ಸರ್ಕಾರ ವಾರ್ಷಿಕವಾಗಿ ನೀಡತಕ್ಕಂಥ ಒಂದು ರಾಷ್ಟ್ರೀಯ ಪ್ರಶಸ್ತಿ ಅಂತ ಹೇಳ್ಬೋದು. ಇದು ಏನನ್ನು ಒಳಗೊಂಡಿರುತ್ತಪ್ಪ ಅಂದ್ರೆ ಒಂದು ಪ್ರಶಸ್ತಿ ಪತ್ರ, ಇನ್ನೊಂದು 5 ಲಕ್ಷ ರೂಪಾಯಿ, ಎರಡನ್ನೂ ಒಳಗೊಂಡಿರುತ್ತೆ. ಇನ್ನು ಪ್ರಶಸ್ತಿನ 1981 ನಲ್ಲಿ ಸ್ಥಾಪನೆ ಮಾಡ್ತಾರೆ. ಮುಂದೆ ಪ್ರಶಸ್ತಿಯನ್ನ ಎಷ್ಟು ವಿಭಾಗದಲ್ಲಿ ನೀಡ್ತಾರಪ್ಪ ಅಂದ್ರೆ ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯ, ರಂಗಭೂಮಿ ಮತ್ತು ದೃಶ್ಯಕಲಾ ಮಾಧ್ಯಮ ವಿಭಾಗದಲ್ಲಿ ನೀಡ್ತಾರೆ. 4 ವಿಭಾಗಗಳು ಗೊತ್ತಿರಬೇಕು. ಇನ್ನು ಕಾಳಿದಾಸನ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಆತ ಒಬ್ಬ ಶ್ರೇಷ್ಠ ಕವಿ. ಸಂಸ್ಕೃತ ಭಾಷೆಗಳಲ್ಲಿ ಕಾವ್ಯ ಮತ್ತು ನಾಟಕಗಳನ್ನ ರಚಿಸಿರ್ತಾರೆ. ಈತನಿಗಿದ್ದಂತ ಬಿರುದು ಏನಪ್ಪಾ ಅಂದ್ರೆ ಕವಿಕುಲ ಗುರು ಅಂತೇಳಿ ಪ್ರಖ್ಯಾತರಾಗಿರ್ತಾರೆ. ಮಧ್ಯಪ್ರದೇಶ ಸರ್ಕಾರ ಏನ್ ಮಾಡ್ತಪ್ಪ ಅಂದ್ರೆ ಆತನ ಹೆಸರನ್ನೇ ಈ ಪ್ರಶಸ್ತಿಗೆ ಇಡ್ತಾರೆ. ಇನ್ನ ಕಾಳಿದಾಸ ಸಮ್ಮಾನ ಪ್ರಶಸ್ತಿ ಪಡೆದಂತ ಕನ್ನಡಿಗರು ಯಾರ್ಯಾರಪ್ಪ ಅಂತ ಕೇಳಿದ್ರೆ ಇದು ಇಂಪಾರ್ಟೆಂಟ್ ಆಗುತ್ತೆ, ತುಂಬಾ ಇಂಪಾರ್ಟೆಂಟ್, ಗೊತ್ತಿರಬೇಕು. ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರಿಗೆ ಬಂದಿದೆ, ಕುಮಾರ್ ಗಂಧರ್ವ ಬಂದಿದೆ, PV ಕಾರಂತ್ ಬಂದಿದೆ, ಗಿರೀಶ್ ಕಾರ್ನಾಡು, ಪುಟ್ಟರಾಜ್ ಗವಾಯಿ ಅವ್ರಿಗೆ ಬಂದಿದೆ, ಸರೋಜಾ ವೈದ್ಯನಾಥನ್ ಬಂದಿದೆ, ವೆಂಕಟೇಶ್ ಕುಮಾರ್ ಬಂದಿದೆ.
ಇದಿಷ್ಟು ಗೊತ್ತಿದ್ರೆ ಕಾಳಿದಾಸ ಸಮ್ಮಾನ್ ಅವಾರ್ಡ್ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಂಗಾಗುತ್ತೆ. ಕಾಳಿದಾಸ ಸಮ್ಮಾನ್ ಅವಾರ್ಡ್ 2023. ಸೊ ಇದು ಓದೋ ರೀತಿ ಪ್ರತಿಯೊಂದು ಟಾಪಿಕ್ಸ್‌ನು ಇದೇ ತರ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್‌ನ ಓದ್ಕೊಂಡ್ರೆ ಕವರ್ ಆಗುತ್ತೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ಲಸ್ ಕೋರ್ ಏರಿಯಾ ಇಷ್ಟನ್ನ ಫಸ್ಟ್ ಕವರ್ ಮಾಡ್ಕೊಂಡು ಮಿಕ್ಕಿದ್ದ ಆಮೇಲೆ ಕೈ ಹಾಕಿ ಸೇಫರ್ ಝೋನಲ್ಲಿ ಇರ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಟಾಪಿಕ್ ಜೊತೆ ಬರ್ತೀನಿ. ನಮಸ್ಕಾರ.